ಕನ್ನಡ ಚಿತ್ರರಂಗದ ಉಳಿವು ಮತ್ತು ಗ್ರಾಮೀಣ ಪ್ರದೇಶದ ಸಾಮಾನ್ಯ ಕಲಾವಿದರಿಗೂ ಸದಸ್ಯತ್ವ ನೀಡುವ ಮೂಲಕ ಕಲಾವಿದರಾದ ಎಲ್ಲರನ್ನೂ ಗುರುತಿಸಿ ಅವಕಾಶ ಕಲ್ಪಿಸುವ ಕೆಲಸವನ್ನ ಕನ್ನಡ ಫಿಲ್ಮ್ ಚೇಂಬರ್ ಮಾಡಲಿದೆ ಎಂದು ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎಂಎಸ್ ರವೀಂದ್ರ ಹೇಳಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫಿಲ್ಮ್ ಚೇಂಬರ್ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿ, ಗ್ರಾಮೀಣ ಕಲಾವಿದರಿಗೆ, ತಂತ್ರಜ್ಞರಿಗೆ ಈಗಿನ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸದಸ್ಯತ್ವ ನೀಡುತ್ತಿಲ್ಲ. ಹಾಗಾಗಿ ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೂ ಸದಸ್ಯತ್ವ ನೀಡುವುದೇ ಫಿಲ್ಮ್ ಚೇಂಬರ್ ಗುರಿ ಎಂದರು. ಪ್ರತಿಯೊಬ್ಬ ಕಲಾವಿದನಿಗೂ ಸುಲಭವಾಗಿ ಸದಸ್ಯತ್ವ ನೀಡುವುದೇ ಚೇಂಬರ್ ಉದ್ದೇಶವಾಗಿದೆ. ಅಷ್ಟೇ ಅಲ್ಲ, ಸದಸ್ಯತ್ವ ನೀಡಿ ಅವಕಾಶ ಕಲ್ಪಿಸಲಾಗುವುದು. ವೈದ್ಯಕೀಯ ಚೇಂಬರ್ ಸದಸ್ಯರಿಗೆ ಚಿಕಿತ್ಸೆಗೆ ವಿಮೆ ಮಾಡಿಸಿ 50,000 ಧನ ಸಹಾಯ ಮಾಡಲಾಗುವುದು. ಸಾಧಕರಿಗೆ ಕಲಾ ಸೇವಾರತ್ನ, ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಲು ನಿರ್ಧರಿಸಲಾಗಿದ್ದು, ಜುಲೈ 30ಕ್ಕೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಈಗಿನ ಚಲನಚಿತ್ರ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ಗೋವಾಗೆ ಹೋಗಿ ಮಜಾ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಮಂಡಳಿಯಿಂದ ನೀಡಿದ್ದಾರೆ. ಇವರು ಯಾವ ಮಾನದಂಡದಲ್ಲಿ ರೇಣುಕಾಸ್ವಾಮಿಗೆ ಪರಿಹಾರ ನೀಡಿದ್ದಾರೆ ಎಂದು ಪ್ರಶ್ನಿಸಿದ ಅವರು, ರೇಣುಕಾಸ್ವಾಮಿ ಅವರಿಗೆ ಪರಿಹಾರ ನೀಡಿರುವುದು ತಪ್ಪಲ್ಲ, ಆದರೆ ಅವರ ಸ್ವಂತ ಹಣದಲ್ಲಿ ಪರಿಹಾರ ನೀಡಬೇಕಿತ್ತು. ಅದನ್ನ ಬಿಟ್ಟು ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಪರಿಹಾರ ನೀಡುವ ಅಗತ್ಯವೇನಿತ್ತು ಎಂದರು. ಇಲ್ಲ ನಮ್ಮಲ್ಲಿ ಏನು ಕನ್ಸಿಡರ್ ಮಾಡಿದ್ವಿ ಅಂದರೆ, ರಂಗಭೂಮಿ ಮುಂದಕ್ಕೆ ಏನು ಹೇಳಿದ್ರಿ, ಕಲಾವಿದರು ಅಂತ ಹೇಳಿದ್ರಿ, ಅವರು ಕೂಡ ಮೆಂಬರೇ. ರಂಗಭೂಮಿ ಕಲಾವಿದ್ರಿ, ಡ್ರಾಮಾ ಆರ್ಟಿಸ್ಟು, ಸ್ಟೇಜ್ ಆರ್ಟಿಸ್ಟು, ರೋಡಲ್ಲಿ ಆ್ಯಕ್ಟ್ ಮಾಡ್ತಾರಲ್ಲ ಸರ್, ರೋಡಲ್ಲಿ ಏನಕ್ಕಂತಾರೆ ಬೀದಿ ನಾಟಕ, ಅವರೂ ಕಲಾವಿದ್ರೆ. ಸೊ ನಾವು A to Z ಪ್ರತಿಯೊಬ್ಬರಿಗೂ ಮೆಂಬರ್ಶಿಪ್ ಕೊಡ್ತೀವಿ. ಫಿಲಮಿಗೆ ಸಂಬಂಧಪಟ್ಟಂಗೆ ಯಾರು ಅನ್ಯಾಯ ಆಗಿದೆ, ಸಮಾಜದಲ್ಲಿ ಹಿಂಗೆ ಆಗಬಾರ್ದು, ಹಂಗಾಗಿದೆ, ಅದಕ್ಕೆ ನಾವು ಅಗ್ರಿ ಮಾಡ್ತೀವಿ. ಆಮೇಲೆ ಅದು ಕಾನೂನು ವ್ಯಾಪ್ತಿಲಿ ಬರ್ತದೆ. ದರ್ಶನ್ ಅವ್ರು ಮಾಡವ್ರೆ ಮಾಡಿಲ್ಲ ಅವೆಲ್ಲ ಸಪ್ರೇಟ್, ಅದನ್ನು ಮಾತಾಡೋಕ್ಕೆ ಬರಲ್ಲ ಕಾನೂನು ವ್ಯಾಪ್ತಿಲಿ. ಅದಕ್ಕೆ ಅಂತ ಕಾನೂನು ಇದೆ. ನಾನು ಕೇಳ್ತಿರೋ ಪ್ರಶ್ನೆ ಇಷ್ಟೇ, 5 ಲಕ್ಷ ನೀವು ಯಾಕೆ ಕೊಟ್ರಿ? ರೇಣುಕಾಸ್ವಾಮಿ ಯಾರು? 3 ಜನಕ್ಕೆ ಮಾತ್ರ ಮೆಂಬರ್ಶಿಪ್ ಇರೋದು. ಇವರು 25 ಲಕ್ಷ ಖರ್ಚು ಮಾಡಿ ಈ ಅಧ್ಯಕ್ಷರು 53 ಜನ ಕರ್ಕೊಂಡೋಗಿ ಗೋವಾಗೆ ಹೋಗಿ ಪಾರ್ಟಿ ಮಾಡ್ಕೊಂಡು ಒಬ್ರಿಗೊಬ್ರು ಜಗಳ ಮಾಡಿಕೊಂಡು ಈ ಶೋಕಿ ಕೆಲಸ ಕಾರ್ಯಗಳಿಗೆಲ್ಲ 25 ಲಕ್ಷ 30 ಲಕ್ಷ ಸ್ವಂತ ದುಡ್ಡಿಂದ ಖರ್ಚು ಮಾಡ್ತಾರೆ. ಐ ಅಗ್ರಿ. ಆದರೆ ಒಬ್ಬ ದಾನ ಧರ್ಮ ಮಾಡ್ಬೇಕಾದ್ರೆ ನೀವು ಯಾಕೆ ಸರ್ 5 ಲಕ್ಷ 10 ಲಕ್ಷ ರೂಪಾಯಿ ಸ್ವಂತ ದುಡ್ಡಿಂದ ಕೊಡೋಲ್ಲ? ಮನೆ ದುಡ್ಡಿಂದ ಕೊಡಿ ಸರ್, ಭಗವಂತ ಮೆಚ್ತಾನೆ. ಸಂಘ ಸಂಸ್ಥೆ ದುಡ್ಡು ಯಾಕೆ ಸರ್ ಕೊಡ್ತೀರಾ? ನಮ್ಗೇನಾಗದೆ, ಚಿತ್ರರಂಗದಲ್ಲಿ ಹೆಂಗದೆ, ಕಲಾವಿದ ದುಡ್ದಿಲ್ವಾ? ನಿರ್ದೇಶಕ ಬೇಡವಾ? ಕ್ಯಾಮ್ರಾಮನ್ ಬೇಡವಾ? ಮೇಕಪ್ ಮ್ಯಾನ್ ಬೇಡವಾ? ಮೀಡಿಯಾದಲ್ಲಿ ಬೇಡವಾ? ನೀವೆಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಮೆಂಬರ್ಶಿಪ್ ಕೊಡಿ. ನೀವು ಯಾಕೆ ಒಂದು 3 ವಿಂಗ್ ಮಾತ್ರ ಬಯಲ ಮಾಡ್ಕೊಂಡಿದ್ದೀರಾ? ಸಿನಿಮಾ ರಂಗಕ್ಕೆ ಅವರೆಲ್ಲ ದುಡ್ದಿದ್ದಾರೆ ಸರ್. ಒಂದು ಫೌಂಡೇಶನ್ ಥರ ನೀವು ಮೀಡಿಯಾ ಯೂಸ್ ಮಾಡ್ಕೋತೀರಾ, ಮೀಡಿಯಾ ಫ್ರೆಂಡ್ಸ್ನ. ಆದರೆ ಮೆಂಬರ್ಶಿಪ್ ಕೊಡಲ್ಲ. ಕಲಾವಿದರು ನಿಮ್ಗೆ ಆ್ಯಕ್ಟ್ ಮಾಡೋಕ್ಕೆ ಬೇಕು, ಮೆಂಬರ್ಶಿಪ್ ಕೊಡಲ್ಲ. ನಿರ್ದೇಶಕರು ಆ್ಯಕ್ಷನ್ ಕಟ್ಟಿ ಹೇಳಕ್ಕೆ ಬೇಕು, ಮೆಂಬರ್ಶಿಪ್ ಕೊಡಲ್ಲ. ಒಂದು ಮಾತೃ ಸಂಸ್ಥೆ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಮಾತೃ ಸಂಸ್ಥೆ? ಫಿಲಮ್ ಚೇಂಬರ್ ಅಂದರೆ ಸಿನಿಮಾಗೆ ಶ್ರಮ ಪಡುವಂಥ ಪ್ರತಿಯೊಬ್ಬರಿಗೂ ನೀವು ಮೆಂಬರ್ಶಿಪ್ ಕೊಡಬೇಕು. ಅದೇ ಮಾತೃ ಸಂಸ್ಥೆ ಅಂದರೆ. ಫಿಲಂ ಚೇಂಬರ್ ಉಪಾಧ್ಯಕ್ಷ ಪ್ರಹ್ಲಾದ್ ಮಾತನಾಡಿ, ಕನ್ನಡ ಚಿತ್ರರಂಗವನ್ನ ಬಲಪಡಿಸಲು ಕರ್ನಾಟಕ ಫಿಲಂ ಚೇಂಬರ್ KFC ಆರಂಭಿಸಿದ್ದಾರೆ. ಫಿಲಂ ಚೇಂಬರ್ ಮೂಲಕ ಪ್ರತಿ ಕಲಾವಿದನಿಗೆ ಅನುಕೂಲವಾಗಲಿದೆ. ಕನ್ನಡ ಚಿತ್ರರಂಗ ಬಲಪಡಿಸುವುದೇ ಚೇಂಬರ್ ಉದ್ದೇಶವಾಗಿದೆ ಎಂದರು. ಚೇಂಬರ್ ಪ್ರಧಾನ ಕಾರ್ಯದರ್ಶಿ ನರಸಿಂಹಯ್ಯ ಮಾತನಾಡಿ, ರಾಜ್ಯದ 31 ಜಿಲ್ಲೆಗಳಲ್ಲಿಯೂ ಫಿಲಂ ಚೇಂಬರ್ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಮಾಡಲಾಗುತ್ತಿದೆ. ಈಗಾಗಲೇ 15 ಜಿಲ್ಲೆಗಳಲ್ಲಿ ಪೂರ್ಣಗೊಂಡಿದೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಆಂಜಿನಪ್ಪ, ಹೇಮಲತಾ, ಶಿವು ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.